ಗ್ಯಾರಂಟಿ 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 ಅಂತ ಜಪ ಮಾಡುತ್ತಾ ಕರ್ನಾಟಕದಲ್ಲಿ ಅಧಿಕಾರದ ಗದ್ದುಗೆ ಹಿಡಿದಂತ ಕಾಂಗ್ರೆಸ್ ಈಗ ತನ್ನ ವರಸೆಯನ್ನ ಬದಲಿಸುತ್ತಾ ಗ್ಯಾರಂಟಿ ಯೋಜನೆಗೆ ಹಿತೈಷಿ ಹಾಡುತ್ತಾ ಈಗನ್ನು ಜನರ ಅನುಮಾನ ನಿಜವಾಗುವ ಸಮಯ ಬಂದಂತಿಗೆ ಕಾರಣ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೊಟ್ಟಿರುವಂತಹ ಆ ಒಂದು ಹೇಳಿಕೆ. ಹಾಗಾದ್ರೆ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಏನು, ಅದರ ಒಂದು ಮಾಹಿತಿಯನ್ನ ಹೇಳ್ಬಿಡ್ತೀವಿ. ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಗೆದ್ದಿದ್ರೆ ಗ್ಯಾರಂಟಿ ರದ್ದು ಮಾಡೋದು ಒಳ್ಳೆಯದು ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆನ ಕೊಟ್ಟಿದ್ದಾರೆ. ಶ್ರೀ ಗಿರಿಪುರದಲ್ಲಿ ನಿನ್ನೆ ನಡೆದಂತ ಜನಸ್ಪಂದನ ಸಭೆಯಲ್ಲಿ ಮಾತನಾಡಿದಂತ ಅವರು ಬಿಜೆಪಿಯ ಧರ್ಮ ರಾಜಕಾರಣದ ಮಂತ್ರಾಕ್ಷತೆ ಬೇಕೋ ಅಥವಾ ಜನಸಾಮಾನ್ಯರ ಜೀವನ ಬದಲಿಸುತ್ತಿರುವ ಕಾಂಗ್ರೆಸ್ನ ಗ್ಯಾರಂಟಿ ಬೇಕು ಅಂತ ಜನ ಈ ಚುನಾವಣೆಯಲ್ಲಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಹಿಂದೂಗಳು, ಆದ್ರೆ ದೇವರು ಮತ್ತು ದೇವಸ್ಥಾನದ ಹೆಸರಲ್ಲೇ ರಾಜಕಾರಣ ಮಾಡಿ ಮತ ಪಡೆಯೋದು ಸರಿಯಲ್ಲ. ಹಾಗಾಗಿ ಚುನಾವಣೆಯಲ್ಲಿ ಕೊಟ್ಟ ಮಾತಂತೆ ಗ್ಯಾರಂಟಿಗಳನ್ನ ಜಾರಿಗೊಳಿಸ್ತಾ ಇದ್ದೀವಿ, ಅವುಗಳ ಆಧಾರದ ಮೇಲೆ ಜನರ ಬಳಿ ಮತ ಕೇಳ್ತೀವಿ ಅಂತ ತಿಳಿಸಿದ್ದಾರೆ. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನಾವೇನಾದ್ರೂ ಕಡಿಮೆ ಸ್ಥಾನ ಗಳಿಸಿದ್ರೆ ಜನ ಗ್ಯಾರಂಟಿಗಳನ್ನ ತಿರಸ್ಕಾರ ಮಾಡ್ತಾರೆ ಎಂದರ್ಥ. ಆಗ ಅವುಗಳನ್ನ ರದ್ದು ಮಾಡಿ ನಾವು ಅವರಂತೆ ಮಂದಿರದ ರಾಜಕಾರಣ ಮಾಡಬೇಕಾಗುತ್ತೆ, ಆ ಹಣವನ್ನ ನಾವು ಅಭಿವೃದ್ಧಿಗೆ ಬಳಸ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಏನೋ ಇದನ್ನ ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದೇ ಆಗಿದ್ದಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಖಂಡಿತವಾಗ್ಲೂ ಕೂಡ ಬರಲ್ಲ ಅನ್ನೋದೇ ರಾಜಕೀಯ ವಿಶ್ಲೇಷಕರ ವಾದ ಆಗಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಚಕ್ರ ವ್ಯೂಹವನ್ನೇ ಎಳೆದ್ಬಿಟ್ಟಿದ್ರು. ಅದೇ ಗ್ಯಾರಂಟಿ ಮಂತ್ರ, ನಮಗೂ ಫ್ರೀ ನಿಮಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಘೋಷಣೆ ಮಾಡಿದ್ರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಲೆ ಏರಿಕೆಯ ಬಿಸಿಯಿಂದ ತತ್ತರಿಸಿದ ಜನತೆಗೆ ಗ್ಯಾರಂಟಿ ಯೋಜನೆ ಮರುಭೂಮಿಯಲ್ಲಿ ಬಿಸ್ಲರಿ ವಾಟರ್ ಸಿಕ್ಕಷ್ಟು ಹಿತವಾಗಿತ್ತು. ಆದ್ರೆ ಕಾಂಗ್ರೆಸ್ ವಿಧಾನಸಭಾ ಮಾತ್ರ ಅಲ್ಲ, ಲೋಕಸಭಾ ಚುನಾವಣೆಯವರೆಗೂ ಕೂಡ ಇದರ ಪ್ಲಾನ್ ಮಾಡಿಕೊಂಡಿದ್ದು ಆಗ ಜನಕ್ಕೆ ಗೊತ್ತೇ ಆಗ್ಲಿಲ್ಲ. ಬಿಜೆಪಿ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಎಡವಿದ್ದು ಒಂದ್ ಕಡೆ ಆದ್ರೆ ಫ್ರೀ 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 ಅನ್ನೋದು ಜನರನ್ನ ಅಯಸ್ಕಾಂತದಂತೆ ಎಳೆದ್ಬಿಟ್ಟಿತ್ತು. ಹೀಗಾಗಿ ಗ್ಯಾರಂಟಿ ಸರ್ಕಾರ ರಚನೆ ಆಗೇ ಬಿಡ್ತು. ಆದ್ರೆ ಈಗ ಅದನ್ನೇ ಅಸ್ತ್ರವನ್ನಾಗಿಸಿಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ ಈಗ ಬ್ಲಾಕ್ ಮೇಲ್ ನೀತಿ ಅನುಸರಿಸ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇದಕ್ಕೆ ಉತ್ತಮ ನಿದರ್ಶನ ಮಾಗಡಿ ಶಾಸಕರು ಕೊಟ್ಟಂತ ಆ ಒಂದು ಮಾತು ನೋಡಿ. ಈ ಗ್ಯಾರಂಟಿ ವಿಚಾರದಲ್ಲಿ ಈಗಾಗಲೇ ಕೂಡ ಸರ್ಕಾರ ಎಡವಿರೋದು ಗೊತ್ತಿರುವಂತಹ ಸಂಗತಿ ಮತ್ತು ಗ್ಯಾರಂಟಿಗೆ ಈಗ ಜನ ಒಂದ್ ಕಡೆ ಬೇಸತ್ ಹೋಗಿದ್ದಾರೆ. ಒಂದಷ್ಟು ದಿನ ಲಾಭ ಅಂತ ಕೆಲವರು ಅಂದ್ಕೊಂಡಿದ್ರೆ, ಇನ್ನು ಕೆಲವರು ಇದು ಲೋಕ ಚುನಾವಣೆವರೆಗೂ ಮಾತ್ರ, ಆಮೇಲೆ ನಮಗೂ ಇಲ್ಲ ಪಂಗನಾಮ ಗ್ಯಾರಂಟಿಗಳು ಅಂತ ಮಾತನಾಡ್ಕೊಳ್ತಿದ್ದಾರೆ. ಜನರ ಈ ಲೆಕ್ಕಾಚಾರ ನಿಜವಾಗುವಂತ ಎಲ್ಲಾ ಲಕ್ಷಣಗಳು ಈಗ ಸದ್ಯಕ್ಕೆ ಎದ್ದು ಕಾಣ್ತಾ ಇದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡದಿದ್ರೆ ನೀವು ಗ್ಯಾರಂಟಿಗಳನ್ನ ಮರ್ತು ಬಿಡಬೇಕು. ಆದ್ರೆ ಈ ಹೇಳಿಕೆ ಪಂಚರಾಜ್ಯ ಚುನಾವಣೆಯಲ್ಲಿ ಸೋತು ಸುಣ್ಣವಾಗ್ತಾ ಇರುವಂತ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ನೀಡುವುದು ಪಕ್ಕ. ಇನ್ನು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬದಲು ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಯಾವುದೇ ರೀತಿಯ ಲಾಭ ತಂದುಕೊಡೋದಿಲ್ಲ. ಏನೋ ಬಿಜೆಪಿಗೆ ಇದು ಇನ್ನೊಂದು ಬ್ರಹ್ಮಾಸ್ತ್ರವಾಗೋದ್ರಲ್ಲಿ ನೋ ಡೌಟ್. ಗ್ಯಾರಂಟಿ ಯೋಜನೆ ವಿಫಲ ಅಂತ ಈಗಾಗಲೇ ಪ್ರಚಾರ ಕೈಗೊಂಡಿರುವಂತಹ ಬಿಜೆಪಿಯವರು ತನ್ನ ಬತ್ತಳಿಕೆಗೆ ಇನ್ನೊಂದು ಅಸ್ತ್ರವನ್ನ ಸೇರಿಸಿಕೊಂಡಿದ್ದಾರೆ. ಒಂದ್ ರೀತಿ ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ ಹಾದಿ ಮಾಡಿಕೊಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ, ಜಗದೀಶ್ ಶೆಟ್ಟರ್ ಘರ್ ವಾಪಸಿ, ಹನುಮ ಧ್ವಜ ವಿವಾದ, ಈಗ ಗ್ಯಾರಂಟಿ ವಾಪಸ್ ಹೇಳಿಕೆ, ಇವೆಲ್ಲವೂ ಕೂಡ ಬಿಜೆಪಿಯ ಬತ್ತಳಿಕೆಯ ಬ್ರಹ್ಮಾಸ್ತ್ರಗಳು ಅನ್ನೋದಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.